ಈಗ ಬಸ್ಸಸ್ ಫ್ರೀ ಇದೆ. ಫಸ್ಟ್ ಪಾಸಸ್ಗೆಲ್ಲ ಅಪ್ಲೈ ಮಾಡ್ತಾ ಇದ್ದು, ಅದಕ್ಕೂ ಅಮೌಂಟ್ ಬೇಕಾಗಿತ್ತು. ಇವಾಗ ಯಾರನ್ನು ಕೇಳೋ ಅಷ್ಟಿಲ್ಲ. ಮನೇಲಿ ಕಾಸು ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡು ಬಂದು ಪ್ರತಿಯೊಬ್ಬ ಮಹಿಳೆಯರಿಗೂ ಸಹ ಅನುಕೂಲ ಆಗಿದೆ. ಕೊಟ್ಟಿರುವಂಥ ಫ್ರೀ ಬಸ್ ಸರ್ವಿಸ್ಸು ತುಂಬ ಉಪಯೋಗ ಆಗಿದೆ. ನಾವು ವರ್ಕಿಂಗ್ ವುಮೆನ್ಸ್ ಆಗಿ ಬೇರೆ ಊರಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ನೆಲೆಸಿರೋಂಥ ನಾವು, ಸೊ ಎವ್ರಿ ಟೈಮ್ ನಾವು ಊರಿಗೆ ಹೋಗ್ಬೇಕಾದ್ರೆ ಎಷ್ಟೋ ಮಂದಿ ಫ್ರೀ ಬಸ್ ಆಗಿರೋದ್ರಿಂದ ನಮಗೆ ತುಂಬಾ ಉಪಯೋಗ ಆಗಿದೆ. ನಾವು ಫ್ರೀ ಬಸ್ ಮಾಡಿದ್ರು, ಅದ್ರ ದುಡ್ಡು ಓಡಾಡಿದ್ವಿ, ಅವು ದುಡ್ಡು ಮನ್ಸರ ಮಾಡ್ಕೊಂಡಿದ್ವಿ, ಆಯ್ತು ಇಷ್ಟೇ ನೋಡ್ರಿ. ನಾವು ಫ್ರೀ ಬಸ್ ಬಿಟ್ಟಿರೋದ್ರಿಂದ ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಗಿದೆ. ತನ್ನಂತರ ಅಪ್ಪ ಅಮ್ಮ ಇಲ್ದಿರೋರ್ಗೋ ಇಲ್ಲ ಗಂಡ ಸತ್ತಿರೋ ಹೆಣ್ಮಕ್ಳಿಗೋ ನನ್ ಸೇವಿಂಗ್ಸ್ ಆಗ್ತದೆ. ಬುಕ್ಸ್ ತಗೊಳ್ಳೋದಕ್ಕೋ ನಾನು ಓಡಾಡೋದಕ್ಕೂ ಯೂಸ್ ಆಗ್ತದೆ. ಈಗ ಕೆಲ್ಸಕ್ಕೆ ಹೋಗೋಕೆ ಕೆಲವ್ರಿಗೆಲ್ಲ ತುಂಬಾ ಜನ ಹೆಲ್ಪ್ ಆಗ್ತಿದೆ. ಲೇಡೀಸ್ ಎಲ್ಲ ಬಸ್ ಚಾರ್ಜ್ ಕೊಟ್ಕೊಂಡು ಓಡಾಡ್ಬೇಕಿತ್ತು, ತುಂಬಾ ದೂರದಿಂದೆಲ್ಲ ಬರ್ತಾ ಇದ್ರು, ಅವ್ರಿಗೆಲ್ಲ ಹೆಲ್ಪ್ ಆಗ್ತಿದೆ. ಇವಾಗ ನಾವೆಲ್ಲರೂ ಬಸ್ನಲ್ಲಿ ಟ್ರಾವೆಲ್ ಮಾಡ್ಕೊಂಡೇನೆ ಕೆಲ್ಸಕ್ಕೆ ಹೋಗೋದು ಬರೋದು ಮಾಡ್ತಾ ಇರೋಂಥದ್ದು. ಸೊ ನಮಗೆ ಈಗ ಒಂದು ತಿಂಗಳಿಗೆ ಮೊದಲು 1,050 ರೂಪಾಯಿ ಪಾಸ್ ತಗೋಬೇಕಾಗಿತ್ತು. ಈಗ ನಮಗೆ ಅದು ಉಳಿತಾಯ ಆದಂಗೆನೆ. ಕಂಟಿನ್ಯೂ ಅಂದ್ರೆ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಯೂಸ್ಫುಲ್ ಆಗಿರುತ್ತೆ ಅಷ್ಟೇ. ನಮ್ಮ ಮಿಡ್ಲ್ ಕ್ಲಾಸ್ ಲೇಡೀಸ್ಗೆ ಎಲ್ಲ ಹೋಗೋ ಬರೋದಕ್ಕೆಲ್ಲ ನಮ್ಗೆ ಉಪಯೋಗ ಆಗಿದೆ. ಫ್ರೀ ಆದ್ರಿಂದ ಸ್ವಲ್ಪ ಹೆಲ್ಪ್ ಆಗಿದೆ. ನಮ್ಗೆ ಊರಿಗೆ ಹೋಗೋದಕ್ಕೆ 600 ರೂಪಾಯಿ ಇದೆ, ಇವಾಗ ಅಷ್ಟೇ ಫ್ರೀ ಇದೆ. ನಮ್ಗೆಲ್ಲ ತುಂಬಾ ಖುಷಿ ಆಯ್ತು. ಇದು ಅವ್ರಿಗೆ ಸರ್ಕಾರ ಕೊಟ್ಟಿರೋದು ಚೆನ್ನಾಗಿದೆ. ಕಂಟಿನ್ಯೂ ಮಾಡಿದ್ರೆ ಇನ್ನೂ ಖುಷಿ ಅನ್ಸುತ್ತೆ. ಅದರಿಂದ ಲೇಡೀಸ್ಗೆ ತುಂಬಾ ಹೆಲ್ಪ್ ಆಗಿದೆ. ಇದು ಶಕ್ತಿ ಯೋಜನೆಯಿಂದ ಇವ್ರು ಫ್ರೀ ಕೊಟ್ಬಿಟ್ಟು ನಾವೆಲ್ಲ ಕಡೆನೂ ಓಡಾಡೋ ಥರ ತುಂಬಾ ಹೆಲ್ಪ್ಫುಲ್ ಆಗಿದೆ. ಫ್ರೀ ಬಸ್ ಬಿಟ್ಟಿರೋದ್ರಿಂದ ನನಗೆ ತುಂಬಾ ಅನುಕೂಲ ಆಗಿದೆ.